ಬೆಳಗ್ಗೆ ಮೆಷಿನ್ ಅದು ಬಂದಗಳ ತೋರಿಸಿದ್ನೆಲ್ಲ ನೋಡಿದ್ರಿ. ಬೆಳಗ್ಗೆ ಮೆಷಿನ್ ಅದು ಬರೋಕ್ಕೂ 8:30 9 ಆಗಿತ್ತು. ಫಸ್ಟು ಆವಲ ರಾಶಿ ಆ್ಯಡ್ ಮಾಡಿದ್ವಿ. ರಾಶಿ ಅದು ಹಾಕೋಕೆ 1 ತಾಸು 1.5 ತಾಸು ಆಯಿತು. ಸ್ವಲ್ಪ ಮಂದಿ ಜನ ಕಮ್ಮಿ ಇದ್ದರು, ಅದಕ್ಕೆಲ್ಲ ಅದಟ್ಟು ರಾಶಿ ಮಾಡ್ಕೊಂಡು ಈ ಹೊಲಕ್ಕೆ ಬಂದ್ವಿ. ಮತ್ತು ಇದನ್ನು ಇದೊಂದು 2 ತಾಸು ಆಯಿತು, ಅದೊಂದು 2 ತಾಸು, ಟೋಟಲ್ 4 ತಾಸು ಹಾಕಿದ್ವಿ ಮೆಲ್ಲಕ್ಕೆ. ಅದು ಟೋಟಲ್ 20 ಚೀಲ ಮತ್ತು ಒಂದು ಅರ್ಧ ಆಗ್ಯದ, 20 ಚೀಲ ಆಗ್ಯದ. ಇದು 17 ಚೀಲ ಫುಲ್ ಆಗಿಸಿ ಒಂದು ಹಾಫ್ ಆಗೋದಿಲ್ಲ ಅದು ನೋಡ್ರಿ. ಇದು ಅರ್ಧ ಆಗ್ಯದ. ಟೋಟಲ್ 2 ಕೂಡಿ 38 ಆದಂಗೆ ಆಗ್ಯದ. ಇವೆಲ್ಲ ಮನೆಗೂ ಇದು ಹಚ್ಬೇಕು. ಸಾಯಂಕಾಲ ಇನ್ನೊಂದು ತಾಸು 2 ತಾಸು ಬಿಟ್ಟು ಟ್ರ್ಯಾಕ್ಟರ್ ಬರ್ತದೆ ನಮ್ಮದು, ಆದರೆ ಬಂದು ಹಾಕ್ಯಂದು ಹೋಗ್ಬೇಕು. ಮತ್ತು ಇದೆಲ್ಲ ಸುತ್ತ ಕಾಣ್ತಲ್ಲ ಈ ಸಪ್ಪಿ, ಇದೆಲ್ಲಟ್ಟು ಮತ್ತು ಇದೆಲ್ಲಟ್ಟನ್ನು ಟ್ರ್ಯಾಕ್ಟರ್ದಾಗ ಹಾಕ್ಯಂದು ಮನೆ ಬೆಲೆ ಗೂಡು ಹಾಕ್ಬೇಕು. ಗೂಡು ಹಾಕಿದ್ರೆ ಎತ್ತುಗಳು ಮಸ್ತ್ ತಿಂತಾವಿದ್ರು. ನಾವು ಈ ಸದ್ಯಕ್ಕೆ ಬಿಸಿಲಿಗೆ ಒಣಗಿರ್ತಲ್ಲ, ಈಗೇನು ತಿನ್ನೋದಲ್ಲ. ಎಟ್ಟು ಹಾಕಿದ್ರೆ ಮಳೆ ಬಂದ ಟೈಮಿಗೆ ಜುಲೈ ತಿಂಗಳದಾಗ ಮಸ್ತ್ ತಿಂತಾವೆ. ಗೂಡು ಹಾಕಿರ್ತವಲ್ಲ, ಒಳಗೆ ಮಾಗಿರ್ತದೆ. ಅಂದ್ರೆ ಗೂಡು ಹಾಕಿರೋದು 1-2 ಸೂಡು ತೆಗೆದ್ರೆ ಒಳಗೆ ಸ್ಮೆಲ್ ಗಮ್ಮ ಅಂತಿರ್ತದೆ. ಆ ಥರದ ತಿಂತಾವೆ ಎತ್ತುಗಳು. ಮೆತ್ತಗಾಗಿರ್ತವೆ, ಮಿದುವಾಗಿರ್ತದೆ, ಜಗ್ಗಿ ತಿಂತಾವೆ. ಅದಕ್ಕೆಲ್ಲ ಇದೊಂದು ಹೊಲ್ದು ಮತ್ತು ಅದೊಂದು ಹೊಲ್ದು 2 ಹೊಲ್ದು ಹೋಗಿ ನಾವು ನಮ್ಮ ಎತ್ತುಗಳಿಗೆ ಇವರಿಬ್ಬರಿಗೆ ಗೂಡು ಹಾಕ್ತೀವಿ. ಉಳ್ದದ್ದೆಲ್ಲ ಬೇಕಾದವ್ರು ಸುತ್ತಮುತ್ತ ಹಣದವ್ರು ಯಾರ್ದಾರ ಬೇಕಾದ್ರೆ ಒಯ್ತಾರೆ. ಅದೇನು ರೊಕ್ಕ ಕೊಡೋದಿಲ್ಲ, ಫ್ರೀಯಾಗಿ ಒಯ್ತಾರೆ. ಬಂದವರು ತೊಗೊಂಡು ಹೋಗ್ತಾರೆ. ಎತ್ತುಗಳು ಇದ್ದವರೆಲ್ಲ ಒಯ್ತಾರೆ, ಎತ್ತುಗಳು ಇದ್ದವ್ರನ್ನ ಒಯ್ತಾರೆ. ಮತ್ತು ಇದೆಲ್ಲ ಸುಂಕ ಅಂದ್ರೆ ಹೂ ಬಂತರಿ. ನಮ್ಮ ಕಡೆ ಹೂ ಬಂತೀವಿ. ಇದೆಲ್ಲ ಕಾಳುಗಳು ಅದು ಇರ್ತಲ್ಲ, ಅದೆಲ್ಲ ಉಳಿದದ್ದು. ಮತ್ತು ತೆನಿಗಳದ್ದು ಕಟ್ಟಿಗೆ ಇರುತ್ತಲ್ಲ, ಕಟ್ಟಿಗೆ ಇದು ಬಿದ್ದದ ನೋಡಿರಿ. ಕಟ್ಟಿಗೆ ಕಟ್ಟಾಗಿ ಹಿಂಗೆ ಬಿದ್ದದ. ಇದೆಲ್ಲ ಹೂವು ಸುಂಕ ಎಲ್ಲರೂ ತೋರಿಸ್ತೀನಿ ಬರ್ರಿ. ಸುಂಕ ಹೆಂಗಿರ್ತದೆ, ಎಷ್ಟು ಡೇಂಜರ್ ಅಂದ್ರೆ ಮೈ ಮ್ಯಾಗ ಕುಂತಂದ್ರೆ ಕುಂತಲ್ಲಿ ತುರ್ಸಕ್ಕೆ ಹೋಗ್ಬೇಡ್ರಿ, ಅದನ್ನು ಹಸ ಮಾಡ್ಕೊಕ್ಕೆ ಹೋಗ್ಬೇಡ್ರಿ ಕೆಲಸ ಮಾಡೋ ಹೊತ್ನಾಗ. ಇದನ್ನು ನೋಡಿರಿ ಸುಂಕ ಫುಲ್ ವೈಟ್ ಕಾಣುತ್ತಲ್ಲ. ಅಕಸ್ಮಾತ್ ಮೈ ಮ್ಯಾಗ ಬಿದ್ದು ಸುಂಕಗೆ ನೀವೇನಾದ್ರು ತುರ್ಸ್ಯಂದು ಮತ್ತು ಒಡ್ಸ್ಯಾಕೆ ಹೋದೆ ಅಂದ್ರೆ ಇಷ್ಟು ಉರಿತದ. ಗಾದ್ರಿಗೆ ಈಗ ನೋಡೋದು ಕಡ್ದಾಗ ಹೆಂಗೆ ಆಗ್ತದೆ ಆ ಥರ ಆಗ್ತಾವೆ. ಕೆಂಪು ರಕ್ತ ಕಾಣುತ್ತೆ ಸ್ಕಿನ್, ಆ ಥರ ಆಗ್ತದೆ. ಫುಲ್ ಉರಿತದ. ಜಳಕ ಮಾಡಿದನ್ನು ಬಿಡೋಲ್ಲ. ನೈಟ್ ನೀವು ನಿದ್ದೆ ಮಾಡ್ಬೇಕು, ನಿದ್ದೆ ಮಾಡೋಕೆ ಬಿಡಲ್ಲ, ಅಷ್ಟು ಡೇಂಜರ್ ಅದು. ಅದಕ್ಕೆಲ್ಲ ಫುಲ್ ಎಲ್ಲ ಏನಾದ್ರು ಚಜ್ಜಿ ರಾಶಿ ಮಾಡೋ ಹೊತ್ತಿನಾಗ ಏನು ಚಜ್ಜಿ ರಾಶಿ ಮಾಡ್ತೇವೆ. ಫುಲ್ಲು ಉದ್ದೊಂದು ತೊಳಿನ ಹಂಗ್ಯದ ಹಾಕ್ಯಂದು ಏಸಿ ರಾಶಿ ಮಾಡ್ಬೇಕು. ಇವು ಮಧ್ಯಾಹ್ನ 2 ಗಂಟೆ ತನಕ ಹಾಕೋದಾಯ್ತಲ್ಲ, ಹಂಗೆ ಜನ ಕಮ್ಮಿ ಇದ್ದೀವಿ ಅಂತ ಏನು ಚೀಲಗಳು ಬಾಯಿ ಕಟ್ಲಾರ್ದು ಹೋಗಿದ್ದೀವಿ. ಒಂದು 6 ಕಟ್ಟಿದ್ವಿ, ಇಷ್ಟು ಉಳಿದು ಈಗ ಕಟ್ಟೀನಿ. ಮತ್ತು ಇನ್ನೂ 4 ಉಳಿದು ಇಷ್ಟನ್ನು ಕಟ್ಟಬೇಕು. ಚಜ್ಜಿ ನೋಡ್ರಿ ಫುಲ್ ಹೆಂಗದ, ಒಂದು ಕಸ ಎಲ್ಲ ಏನಿಲ್ಲ, ಫುಲ್ ಕ್ಲಿಯರ್ ಅದ. ರಾಶಿ ಮಸ್ತಾಗಿದೆ. ಮಿಷನ್ನು ಚಲೋ ಇತ್ತು, ಚಲೋ ಆಗಿದೆ. ಇವೆಲ್ಲ 2 ಒದಿಸಿ ನಾವು ನಮಗೆ ಎಷ್ಟು ಬೇಕು ಉಣಕ್ಕೆ. ಮತ್ತು ಎತ್ತುಗಳಿಗೆ ಕೋಳಿಗಳಾಗಬೇಕು ನಾವು ಮನೆಗೆ, ಅವು ಕೋಳಿಗಳಿಗೆ ಮತ್ತು ಎತ್ತುಗಳಿಗೆ ನಮಗೆ. ಮತ್ತು ಬೇಕಾದಷ್ಟು ತೆಕ್ಕಂದು ಏಸಿ ಉಳಿದವೆಲ್ಲ ಮಾರ್ತೀವಿ. ಆಲ್ಮೋಸ್ಟ್ ಇವು 2 ಪಟ್ಟಿವು ನಾವು ತೆಕ್ಕಂತೀವಿ. ಎತ್ತುಗಳಿಗೆ ಒಂದು ಗಳೆ ನಡ್ದಾಗ 1 5 ಚೀಲ ಎತ್ತುಗಳಿಗೆ ಹೋಗ್ತಾವೆ, 1-2 ಚೀಲ ಕೋಳಿಗಳಿಗೆ ಹೋಗ್ತಾವೆ. ಮತ್ತು ಇವು ಟೋಟಲ್ 38 ಚೀಲದಾಗ ಕೂಲಿಯವರಿಗೆ ಚಜ್ಜಿ ಮುರಿತಾರಲ್ಲ ಅವರಿಗೆ 3 ಚೀಲಕ್ಕೆ ಗುತ್ತಿಗೆ ಕೊಟ್ಟಿದ್ವಿ. 160 ಸೇರಿಗೆ ಗುತ್ತಿಗೆ ಕೊಟ್ಟಿದ್ವಿ. ಅವ್ರಿಗೆ 3 ಚೀಲ ಹೋಗ್ತಾವೆ. ಮತ್ತು ರಾಶಿ ಮಿಷನ್ಗೆ ಹಾಕಿದಾರಲ್ಲ ಅವರಿಗೆ 2 ಚೀಲ ಹೋಗ್ತಾವೆ. ಇವು 3 ಚೀಲ ಕೂಡಿದ್ರೆ 1 ಚೀಲ ದೊಡ್ಡದಾಗ್ತದೆ. ಗೋಣಿ ಚೀಲ ಅಂತ ಬರ್ತಲ್ಲ, ಆ ಚೀಲಕ್ಕೆ 1 ಚೀಲಕ್ಕೆ 4 ಸೇರಿ ಅಂತ ತೊಗೊಂತಾರಂತವ್ರು. ಅವರಿಗೆ 2 ಚೀಲ ಹೋಗ್ತಾವೆ. ಕೂಲಿಯವರಿಗೆ 3 ಚೀಲ ಹೋಗ್ತಾವೆ. ಟೋಟಲ್ 5 ಚೀಲ ತೆಗೆದಿಸಿ ನಾವು ಉಳಿದು ನಮಗೆ ಉಳಿತೇವೆ. ಅದ್ರಾಗ ನಮಗೆ ಎತ್ತುಗಳಿಗೆ 1 5 ಹೋಗ್ತಾವೆ, ಕೋಳಿಗೆ 1 2 ಉಳಿದು ನಮ್ಗೆ. ಅವು ಇನ್ನೂ ರಾಶಿ ಮಾಡೋದಲ್ಲ, ಇನ್ನು ಸಣ್ಣ ಚಜ್ಜಿ ಅದೆಲ್ಲಟ್ಟು ಮಾರ್ತೀವಿ. ಅದನ್ನು ಇಟ್ಕೊಳ್ಳ ನಾವು. ಬರೀ ಸದ್ಯಕ್ಕೆ ಇಷ್ಟು ಕಟ್ಟಿಗೆಸಿ ಗಾಡಿ ಬಂತು. ಈಗ ಅಲ್ಲಿ ಹೊಂಟದ ಟ್ರ್ಯಾಕ್ಟ್ರ್, ಅದ್ರಾಗ ಬಂದ್ಗಡೆ ಇವೆಲ್ಲ ಮನೆಗೆ ಹಾಕ್ಯಂದು ಹೋಗ್ಬೇಕು. ಆಯೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಏನಾರು ಹೇಳ್ಬೇಕಿತ್ತಾನೆ ಕೆಳಗಡೆ ಕಮೆಂಟ್ ಮಾಡಿರಿ. ಯಾರಾದರೂ ಹೊಸದಾಗಿ ವಿಡಿಯೋ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕಿರಿ. ಮತ್ತು ಮುಂದಿನ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.